ಗುತ್ತಿಗೆದಾರರು ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಕಿ ಇರುವಂತಹ ಗುತ್ತಿಗೆದಾರರ ಬಿಲ್ಲನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 32,000 ಕೋಟಿ ಬಾಕಿ ಹಣ ಹಾಗೇ ಇದೆ. ಗುತ್ತಿಗೆದಾರರು ಕೆಲಸ ಮಾಡಿಸಿದ್ದು ಮುಖ್ಯಮಂತ್ರಿಗಳು ಕೂಡ ಹಿಂದೆ ಹೇಳಿದ್ರು ಏಪ್ರಿಲಲ್ಲಿ ಬಹುತೇಕವಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಡಿಕೆಶಿ ಕೂಡ ಹೇಳಿದ್ದಾರೆ. ಕೇಂದ್ರದಿಂದ 5,300 ಕೋಟಿ ಬರಬೇಕಾಗಿತ್ತು, ಬಂದಿಲ್ಲ. ಇನ್ನು ಸೀನಿಯಾರಿಟಿ ಮೇಲೆ ಸಣ್ಣ ಸಣ್ಣ ಬಿಲ್ಲನ್ನು ಕ್ಲಿಯರ್ ಮಾಡ್ತೀವಿ, ಹಣ ಬಂದ ಮೇಲೆ ಎಲ್ಲ ಹಣ ರಿಲೀಸ್ ಮಾಡ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ BJP ಸರ್ಕಾರ ಕೂಡ ಹಣವನ್ನು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿತ್ತು. ಕೆಂಪಣ್ಣ ಇದ್ದಾಗ BJP ಸರ್ಕಾರದ ವಿರುದ್ಧ ಎಂತಿಂಥ ಗಂಭೀರ ಆರೋಪಗಳನ್ನು ಮಾಡಿದರು. ದಾಖಲೆಗಳ ಸಮೇತವಾಗಿ ಆ ಸಂದರ್ಭದಲ್ಲಿ ಹೋರಾಟಕ್ಕೂ ಕೂಡ ಕಾರಣ ಆಗಿತ್ತು. 40% ಕಮಿಷನ್ ಅಂಥೇಳಿ, PCM ಅಂಥೇಳಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ದುಡ್ಡನ್ನು ಕ್ಲಿಯರ್ ಮಾಡದೆ, ಬಾಕಿಯನ್ನು ಕೊಡದೆ ಹಾಗೆ ಸರ್ಕಾರ ಹೋಗ್ಬಿಡ್ತು. ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸಾಲ ಗೀಲ ಮಾಡಿಕೊಂಡು, ಮನೆ ಅಡ ಇಟ್ಟು, ಜಮೀನು ಮಾರಿಕೊಂಡು, ಸೈಟ್ ಮಾರಿಕೊಂಡು, ಇಷ್ಟಿಷ್ಟಂತ ದುಡ್ಡು ಹಾಕ್ಕೊಂಡು ಸರ್ಕಾರದ ಕೆಲಸ ಮಾಡಿಸಿರ್ತಾರೆ ಗುತ್ತಿಗೆದಾರರು. ಆದರೆ ಅವರಿಗೆ ಈಗ ಹಣ ಬಂದಿಲ್ಲ. 1 ವರ್ಷ, 1.5 ವರ್ಷ, ಕೆಲವೊಬ್ಬರು ಈ ಹಿಂದೆ 2-3 ವರ್ಷದ ಹಿಂದೆ ಕೆಲಸ ಮಾಡಿಸಿದಂಥವ್ರು ಅವ್ರಿಗಿನ್ನೂ ಬಿಲ್ಲು ಕ್ಲಿಯರ್ ಆಗಿಲ್ಲ. BBMP ವ್ಯಾಪ್ತಿಯಲ್ಲೇ ಸಾವಿರಾರು ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡು ಹೋಗ್ತಾ ಇದ್ದಾವೆ. ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಆದಷ್ಟು ಬೇಗ ಅವರ ಬಾಕಿ ಏನಿದೆ ಆ ಬಿಲ್ಲನ್ನು ಕ್ಲಿಯರ್ ಮಾಡ್ತೀವಿ ಅಂತ. ಕೇಂದ್ರದಿಂದ 5,300 ಕೋಟಿ ಬರಬೇಕಾಗಿತ್ತು, ಅಂದರೆ ನಮ್ಮ ರಾಜ್ಯದ ಪಾಲು. ಬಟ್ ಕಡಿಮೆ ಬಿಡುಗಡೆ ಮಾಡಿದ್ದಾರೆ, 2,500-3,000 ಕೋಟಿಯಷ್ಟು. ಹಾಗಾಗಿ ಈಗ ಆರ್ಥಿಕವಾಗಿ ಅದು ವಿಳಂಬ ಆಗ್ತಾ ಇದೆ. ಯಾಕಂತಂದರೆ ಈಗ ಗುತ್ತಿಗೆದಾರರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೂ ಕೂಡ ಅದು ಮುಜುಗರ ತರ್ತಾ ಇದೆ. ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳ್ಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದರೆ ಹಿಂದೆ BJP ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1,20,00,000 ಅಷ್ಟು ಕೆಲಸ ನಡೀತಾ ಇದೆ. ನಾವು ಬಿಲ್ ಕೊಡೋಕ್ಕೆ ಅವಕಾಶ ಇರೋದು ಬರೀ 6,000 ಕೋಟಿ ರೂಪಾಯಿ. ಸೆಂಟ್ರಲ್ ಗೌರ್ಮೆಂಟಿಂದ 5,300 ಕೋಟಿ ರೂಪಾಯಿ ಬರಬೇಕಾಯ್ತು, ಅದು ಬಂದಿಲ್ಲ. ಬಟ್ ಪ್ರಯಾರಿಟಿಲಿ ಅವ್ರಿಗೆ ಕೊಡ್ತೀನಿ. ನಾನು ಸೀನಿಯಾರಿಟಿ ಸಣ್ಣ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಹಣ ಬಂದ ತಕ್ಷಣ ಐ ವಿಲ್ ರಿಲೀಸ್ ಆಲ್ ದೋಸ್ ಬಿಲ್ಸ್. ಗುತ್ತಿಗೆದಾರರ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಅವರ ನೋವನ್ನು ಹೇಳ್ಕೊಂಡಿದ್ದಾರೆ. ನಾವು ಪ್ರಯಾರಿಟಿಲಿ, ಯಾಕೆಂದರೆ ಹಿಂದೆ BJP ಸರ್ಕಾರ 1 ಕೋಟಿ, ನನ್ನ ಇಲಾಖೆಯಲ್ಲೇ ಒಟ್ಟು 1